ಮಾಸ್ಟರ್ ಆಫ್ ಒನ್ ಅಂತ ಅಂತಾರೆ, ಜಾಕ್ ಆಫ್ ಆಲ್ ಅಂತ ಇನ್ನೊಬ್ಬರಿಗೆ ಅಂತಾರೆ. ಬಟ್ ಸರ್ವೈವ್ ನೆಕ್ಸ್ಟ್ 5 years ಆದಮೇಲೆ ಸರ್ವೈವ್ ಆಗೋದು ಜಾಕ್ ಆಫ್ ಆಲ್. ನಾನು ಡೆವಾಪ್ಸ್ನ ಕ್ರ್ಯಾಕ್ ಮಾಡಿದ್ದೆ. ಅದು ಅಡ್ವಾನ್ಸ್ಡ್ ಅಂತ ಅದನ್ನು ನಾನು ಆಲ್ಮೋಸ್ಟ್ ಓದಿ ಅದನ್ನು ಮುಗಿಸಿ ಇನ್ನೊಂದು ಸ್ವಲ್ಪ ಅದ್ರ ರಿಲೇಟೆಡ್ ಜಾಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಮಿಡಿಯೇಟ್ಲಿ ಮಾರ್ಕೆಟಲ್ಲಿ ಡೆವ್ಸೆಕ್ ಆಪ್ಸ್ ಅಂತ ಬಂತು. ಪ್ರತಿ ಒಂದು ಹಂತದಲ್ಲಿಯೂ ಮನುಷ್ಯ ಓದಲೇಬೇಕು. ಅದು ಯಾವುದೇ ಒಂದು ವಯೋಮಿತಿ ಇರೋದಿಲ್ಲ, ಅದಕ್ಕೆ ಓದಲೇಬೇಕು. ಇಲ್ಲದಿದ್ದರೆ ಅವನಲ್ಲಿ ನಿಂದಿರಬೇಕಾಗುತ್ತೆ. ಏನೆಲ್ಲ ಬದಲಾವಣೆಗಳು ಈ IT ಕ್ಷೇತ್ರದಲ್ಲಿ ಆಗಬಹುದು ನಿಮ್ಮ ಪ್ರಕಾರ? ಡೆವಾಪ್ಸಲ್ಲಿ 10 ಕೆಲಸ, ಡೆವ್ಸೆಕಾಪ್ಸಲ್ಲಿ 15 ಕೆಲಸ, ಪ್ಲಾಟ್ಫಾರ್ಮ್ ಇಂಜಿನಿಯರಿಂಗಲ್ಲಿ ಇನ್ನೂ ಒಂದು 5 ಕೆಲಸ ಜಾಸ್ತಿ ಆಗ್ಬೋದು. ಇನ್ನೂ ಒಂದು 5 ವರ್ಷ ಆದಮೇಲೆ ಅದು ಡೆವ್ಸೆಕಾಪ್ಸ್ ಇನ್ನೊಂದು 4 ಜೊತೆಗೆ ಸೇರುತ್ತೆ ಈ ಲೈನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದರೆ ತುಂಬ ಜನರಿಗೆ ಅದ್ರ ಬಗ್ಗೆ ಭಯ. ವಾಕ್ ಸೈಡ್ ಬೈ ಸೈಡ್. ಯು ಡೋಂಟ್ ಹ್ಯಾವ್ ಟು ಕಾಂಪೀಟ್ ದ AI. ಮೆಷಿನ್ನ ಕಾಂಪೀಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ಲಿ. ಮೆಷಿನ್ ಜೊತೆಗೆ ನಡೆಯಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಸುಜನ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸುಜನ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸುಜನ್ ಬಾಬು ಅವರು ಸುಭಾ ಸಿಸ್ಟಮ್ ಎಥಿಕ್ ಟೆಕ್ನಾಲಜೀಸ್ನ ಫೌಂಡರ್ ಮತ್ತು CEO. ಈ ಒಂದು ಕಂಪನಿ ಏನು ಮಾಡ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಆಲ್ರೆಡಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳಿಗೆ ಮತ್ತು ಈ ಎರಡೂ ಅಲ್ಲದಂಥ ಯಾವುದೊಂದು ಕೋರ್ಸ್ ಮುಗಿಸ್ಕೊಂಡು ಅಪ್ಸ್ಕಿಲ್ ಅಂಥವ್ರಿಗೆ ಎಲ್ಲರೂ ಕೂಡ ಒಂದು IT ರಿಲೇಟೆಡ್ ಸ್ಕಿಲ್ಸ್ಗಳನ್ನ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಒಂದು ಎಪಿಸೋಡ್ ಆಲ್ರೆಡಿ ಮಾಡಿದ್ದೀನಿ. ಫಸ್ಟ್ ಎಪಿಸೋಡ್ ನೋಡದೇ ಇರೋ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಈಗ ನಾನು ಈ ಎಪಿಸೋಡಲ್ಲಿ ಮೊದಲನೇ ಪ್ರಶ್ನೆ ನಂದು ಏನಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನು ಬಂದಿದೆಯಲ್ವಾ, ಈಗ ನಿಮ್ಮದು AI ಮತ್ತು ML ಅಂತ ಒಂದು ಕೂಡ ಕೋರ್ಸ್ ಇದೆ ಅಂತ ಹೇಳಿದ್ರಿ. ಅದು ಯಾವುದ್ರಲ್ಲಿ ಅಂದರೆ AITನಲ್ಲಿ, ಓಕೆ, ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಅದು ಕೂಡ ಬರುತ್ತೆ. ಮತ್ತು BIT ಅಂದರೆ ಬೇಸಿಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಕೂಡ ಬರುತ್ತೆ, ಬಟ್ ಬೇಸಿಕ್ಸ್ ಬರುತ್ತೆ. ಕರೆಕ್ಟಾ? ಈಗ ನನ್ನ ಪ್ರಶ್ನೆ ಏನಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದರೆ ತುಂಬ ಜನರಿಗೆ ಅದ್ರ ಬಗ್ಗೆ ಭಯ. ನಮ್ಮ ಕೆಲಸ ಹೋಗ್ಬಿಡುತ್ತೆ. ಈಗ ರೈಟರ್ಗಳು, ಓಕೆ, ನಮ್ಮ ಆಫೀಸಲ್ಲೂ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಬೇರೆ ಕಡೆನೂ ಇರ್ತಾರೆ. ಈಗೆಲ್ಲ AI ಬರೆದ್ಬಿಟ್ರೆ ನಾವೇನು ಕೆಲಸ ಮಾಡೋದು? ವಿಡಿಯೋ ಎಡಿಟರ್ಗಳು, ಗ್ರಾಫಿಕ್ ಡಿಸೈನರ್ಗಳು, ಅಥವಾ ತುಂಬ ಜನ, ಓಕೆ, ಆ್ಯಂಕರ್ಗಳು. ಈಗ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಇದು ಕೂಡ ಒಂದು ಕ್ಲೋನ್ ಮಾಡಿದರೆ ನಾನು ಇದನ್ನು ನಂತರನೇ ಒಬ್ಬ ವ್ಯಕ್ತಿ ಕೂತ್ಕೊಂಡು ಮಾಡಬಹುದು. ನಂತರನೇ ಇರಬೇಕಾಗಿಲ್ಲ, ಯಾವುದೋ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಕೂಡ ನಾನು ಆ್ಯಂಕರಿಂಗ್ ಮಾಡಿಸ್ಬೋದು. ಸೊ ಈ ಹಂತಕ್ಕೆ ಬಂದಿರೋದ್ರಿಂದ ಎಲ್ರಿಗೂ ಕೂಡ ಒಂದು ಭಯ. ಸೊ ಇದನ್ನು ಹೇಗೆ ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನೋದು ಒಂದು. ಎರಡನೇದು, ಆ್ಯಸ್ ಅನ್ ಅಂಟ್ರಪ್ರನರ್, ಆ್ಯಸ್ ಅ ಸಂಬಡಿ ಹೂ ಇಸ್ ಟ್ರೈಂಗ್ ಟು ಟೀಚ್ ದೀಸ್ ಸ್ಕಿಲ್ಸ್ ಟು ದ ಸ್ಟೂಡೆಂಟ್ಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಾಕ್ ಸೈಡ್ ಬೈ ಸೈಡ್. Walk side by side. You don't have to compete the AI. ಮೆಷಿನ್ನ ಕಾಂಪೀಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ಲಿ. ಮೆಷಿನ್ ಜೊತೆಗೆ ನಡೆಯಬೇಕು. ಮೆಷಿನ್ 1000 ಜನರು ಮಾಡೋವಂಥ ಕೆಲಸ ಅದು ಮಾಡ್ತಿದ್ರು ಆ ಮೆಷಿನ್ನು ಇನ್ನೊಬ್ಬರು ಮೇಂಟೈನ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಅದು ಜಾಬ್ಸ್ನ ತಗೊಳ್ಳೋ ಅಂಥ ಒಂದು 100% ಪ್ರೋಸೆಸ್ ಮಾಡೋದಿಲ್ಲ ಅದು. ಸೊ ಕೆಲವು ವರ್ಷ ಆದಮೇಲೆ, ಇವಾಗ ಕೆಲವು ವರ್ಷದ ಕೆಳಗೆ ಹ್ಯೂಮನ್ ಟಚ್ ಅನ್ನೋವಂಥದ್ದು ಬೇಕು ಅಂತ ಆಲ್ರೆಡಿ ಇವಾಗ ಆ ಹ್ಯೂಮನ್ ಟಚ್ ಈಸ್ ನಥಿಂಗ್ ಬಟ್ ವಿ ಕಾಂಟ್ ಕಮ್ಯುನಿಕೇಟ್ ವಿತ್ AI ಆರ್ ಅ ಬಾಟ್ ಅಂತ ಅದೊಂದು ರೆವಲ್ಯೂಷನ್ ಬರುತ್ತೆ ಕೆಲವು ವರ್ಷಗಳು ಆದಮೇಲೆ. ಅಂದರೆ ಇದು ಹೇಳಿದ್ದನ್ನೇ ಹೇಳುತ್ತೆ. ಯಾಕೆಂದರೆ ಸೇಮ್ ಕ್ವಶನ್ನ ಸೇಮ್ ವಿಧಾನ ಹೇಳುತ್ತೆ, ಆದರೆ ಹ್ಯೂಮನ್ಸ್ ಎಕ್ಸ್ಪೆಕ್ಟ್ ಸಮಥಿಂಗ್ ಡಿಫ್ರೆಂಟ್. ಇವ್ರು ಕೇಳೋ ಅಂಥದ್ದು ಬೇರೆ ಇರುತ್ತೆ. ಸೊ ಆ ಮೆಷಿನ್ಗೆ ಫೀಡ್ ಮಾಡೋ ಅಂಥದ್ದು ಹ್ಯೂಮನ್ಸೇ. ನಾವೇ ಕೇಳ್ತೀವಿ ಅದನ್ನು. ನಾವು ಕೇಳಿರೋದನ್ನು ಅದು ಗೊತ್ತಿಲ್ಲದಿದ್ರು ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಸ್ಟೋರ್ ಮಾಡ್ಕೊಂಡು ಇನ್ನೊಬ್ಬರು ಸಿಮಿಲರ್ ಕ್ವಶನ್ ಕೇಳ್ತಾರೆ, ಅದರಲ್ಲಿ ಒಂದು ಆನ್ಸರ್ ಹುಡ್ಕೊಂಡು ಇದ್ರ ಜೊತೆಗೆ ರಿಲೇಟ್ ಮಾಡುತ್ತೆ. ಸೊ ಇದೇ ಥರ ಫೀಡ್ ಮಾಡ್ಕೊತ ಹೋಗುತ್ತೆ. ಸೊ ನೀವು ಇವಾಗ AI ಅರ್ಥ ಮಾಡ್ಕೋಬೇಕು. AI ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕಲಿಬೇಕು. ಯೂಸ್ ಮಾಡೋದು ಕಲ್ತ ಮೇಲೆ ನೆಕ್ಸ್ಟ್ ಬರೋವಂಥ ಜಾಬ್ಸು ಒಂದು ಹಂತಕ್ಕೆ AI ಕೆಲಸ ಅಲ್ಲಿಗೆ ನಿಲ್ಲುತ್ತೆ. ಅಲ್ಲಿಂದ ಮತ್ತೆ ಹ್ಯೂಮನ್ಸ್ ಹ್ಯಾವ್ ಟು ಟೇಕ್ ಓವರ್. ಅಲ್ಲಿ ಮತ್ತೆ ನನಗೆ AI ಬಂದಿರೋದ್ರಿಂದ ನಾನು ಜಾಬ್ ಬಿಡ್ತೀನಿ ಅಂತ ಅನ್ಕೊಂಡವರು ದೇ ವಿಲ್ ಹ್ಯಾವ್ ಟು ಸಫರ್ ಗೋಯಿಂಗ್ ಫಾರ್ವರ್ಡ್.
ಎ ಐ ಒಂದು ಕಡೆ ತಂದು ನಿಲ್ಲಿಸಿದ ಮೇಲೆ ಅಲ್ಲಿಂದ ಅಗೇನ್ ಹ್ಯೂಮನ್ಸ್ ಹ್ಯಾಸ್ ಟು ಟೇಕ್ ಇಟ್ ಫಾರ್ವರ್ಡ್. ಆ ಹಂತಕ್ಕೆ ಎ ಐ ತಂದು ಆ ಎ ಐನೇ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಇದ್ರ ಬಗ್ಗೆ ತುಂಬ ಚರ್ಚೆ ನಡೆಯುತ್ತಿದೆ. ಎಷ್ಟೇ ಅಡ್ವಾನ್ಸ್ ಹೋದ್ರೂ ಆ ಒಂದು ಹಂತಕ್ಕೆ ಮೀರಿ ಹೋದ್ಮೇಲೆ ಎ ಐ ಶುಡೆಂಟ್ ಟೇಕ್ 100% ಓನ್ ಡಿಸಿಷನ್ಸ್. ಎಸ್ ಯಾವುದೇ ಜಾಬು ಮೆಕ್ಯಾನಿಕಲ್ ಆಗಿರುವಂಥ ಜಾಬ್ಗಳು, ಮೊನಾಟನಸ್ ಆಗಿರುವಂಥ ಜಾಬ್ಗಳು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎ ಇಂದ ಬಿಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಈಗ ಬೆಂಗಳೂರಿಂದ ಹುಬ್ಳಿಗೆ ಒಂದು ಬಸ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಅದು ಪ್ರತಿದಿನ ಬೆಂಗಳೂರಿಂದ ಹುಬ್ಳಿಗೆ ಹೋಗುತ್ತೆ. ಅದು ಏನು ಮಾಡಲ್ಲ, ಮತ್ತು ಮಧ್ಯದಲ್ಲಿ ಒಂದು ಕಡೆ ನಿಂತ್ಕೊಳ್ಳುತ್ತೆ. ಅಲ್ಲಿ ರೆಸ್ಟ್ ತೊಗೋತಾರೆ, ರೆಸ್ಟ್ ರೂಮ್ಗೆ ಹೋಗ್ತಾರೆ, ಕಾಫಿ ಕುಡಿತಾರೆ ಜನ. ಸೊ ಇದು ಒಂದು ಫಿಕ್ಸ್ ರೂಟ್ ಆಗಿರೋದ್ರಿಂದ ಇದು ಒಂದು 5 ವರ್ಷ ಆದಮೇಲೆ ಖಂಡಿತ ಒಬ್ಬ ಡ್ರೈವರ್ ಬದಲಾಗಿ ಒಂದು ಬಾಟ್ ಇದನ್ನು ಮಾಡೇ ಮಾಡುತ್ತೆ. ಯಾಕೆಂದರೆ ಅಲ್ಲಿ ಏನೂ ನೀವು ಕ್ರಿಯೇಟಿವ್ ಆಗಿರುವಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ, ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಅವರು ಕೂತ್ಕೊಂಡಿರ್ತಾರೆ. ಅವ್ರು ನಾವು ಬಂದ ತಕ್ಷಣ ಅದನ್ನು ಗೇಟ್ನ ಓಪನ್ ಮಾಡ್ತಿದ್ರು. ಈಗ ಅಲ್ಲೊಂದು ಸ್ಕ್ಯಾನರ್ ಹಾಕಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲೇ. ಸೊ ಈಗ ಅವ್ರು ಏನು ಮಾಡಲ್ಲ, ಅವ್ರು ಕೂತ್ಕೊಂಡಿರ್ತಾರೆ. ನಾನು ಬಂದ ತಕ್ಷಣ ಅದು ಏನೊಂದು ಗೇಟ್ ಇರುತ್ತೆ, ತಾನೇ ಓಪನ್ ಆಗುತ್ತೆ. ಅದು ಮೆಕ್ಯಾನಿಕಲ್. ನಾನು ಹೇಳ್ತಾ ಇರೋದು ನನ್ನೊಂದು ಲೇಮನ್ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇರೋದು. ಬಟ್ ನೀವು ಎಲ್ಲಾದರೂ ಒಂದು ಹೊಸ ಥಾಟ್, ಒಂದು ಹೊಸ ಕ್ರಿಯೇಟಿವಿಟಿ, ಒಂದು ಹೊಸ ಯೋಚನೆ ಬರಬೇಕಾದ್ರೆ ಮನುಷ್ಯರಿಂದಲೇ ಬರಬೇಕು. ಸೊ ಇದೆಲ್ಲ ಇಲ್ಲಿಗೆ ಮೊನಾಟನಸ್ ಮೆಕ್ಯಾನಿಕಲ್ ಆಗಿರೋ ಜಾಬ್ಗಳಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಮತ್ತೆ ಮನುಷ್ಯ ಅದನ್ನು ಮುಂದೆ ತೊಗೊಂಡು ಹೋಗಬೇಕಾಗತ್ತೆ. ದಿಸ್ ಇಸ್ ವಾಟ್ ಸುಜನ್ ಬಾಬು ಅಲ್ವಾ? ಸೊ ಅದು ಒಂದು ಹಂತಕ್ಕೆ ನಾನು ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಶ್ನೆ ಈಗ ನೆಕ್ಸ್ಟ್ ಪ್ರಶ್ನೆ, ಸುಜನ್ ಅವರೇ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈಗ ನೀವು ಈ ಒಂದು ಸಿಸ್ಟಮೆಥಿಕ್ ಅಂತ ಒಂದು ಟೆಕ್ನಾಲಜೀಸ್ ಅಂತ ಸುಬಾ ಸಿಸ್ಟಮೆಥಿಕ್ ಟೆಕ್ನಾಲಜೀಸ್ ಅಂತ ಮಾಡಿ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಯಾಕೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಆಮೇಲೆ ಯಾಕೆ ಮಾಡ್ಬೇಕು ಅನ್ನಿಸ್ತಾರೆ ಅದನ್ನು ಹೇಳಿ. ನಾನು ಲೈಕ್ ಐ ಆಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಓಕೆ, ಎಲ್ಲಿ ಮುಗಿಸಿರೋದು? ನಮ್ಮ ಸ್ವಗ್ರಾಮ, ನಮ್ಮ ಸ್ವಂತೂರು ಬಳ್ಳಾರಿಯಲ್ಲಿ. ಅಲ್ಲೇ ನಾನು ಇಂಜಿನಿಯರಿಂಗ್ ಮುಗಿಸಿ ಅದಾದಮೇಲೆ ಒಂದು ಐ ಟಿ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಐ ವರ್ಕ್ ಫಾರ್ HP, ದೆನ್ ವೇರಿಯಸ್ ಅದರ್ ಆರ್ಗನೈಸೇಷನ್ಸ್. ದೆನ್ ಅದು ಮುಗಿದ ಮೇಲೆ ಮತ್ತೆ ನಾನು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಆ್ಯಸ್ ಪರ್ ದ ಟ್ರೆಂಡ್ ಏನಿದೆಯೋ ಅದನ್ನು ಓದೋದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೆ. ಸೊ ಓದಬೇಕಾದ್ರೆ ಪ್ರತಿ ಒಂದು ಹಂತದಲ್ಲಿಯೂ ಮನುಷ್ಯ ಓದಲೇಬೇಕು. ಅದು ಯಾವುದೇ ಒಂದು ವಯೋಮಿತಿ ಇರೋದಿಲ್ಲ, ಅದಕ್ಕೆ ಓದಲೇಬೇಕು. ಇಲ್ಲದಿದ್ದರೆ ಅವನಲ್ಲಿ ನಿಂದಿರಬೇಕಾಗುತ್ತೆ. ಆ ಓದುವಂಥ ನಿಟ್ಟಿನಲ್ಲೇ ನಾವು ಹೊಸದ್ದು ಏನು ನೋಡಿದ್ವಿ, ಹಳೇದನ್ನು ಏನು ನೋಡಿದ್ವಿ, ಹೊಸದಕ್ಕೆ ಹಳೇದಕ್ಕೆ ಏನು ವ್ಯತ್ಯಾಸ ಇದೆ, ಇವೆರಡೂ ನಡುವೆ ಒಂದು ಕಾಮನ್ ಅಂತ ಇರುತ್ತೆ. ಆ ಕಾಮನ್ ವಿಷಯಗಳನ್ನು ಮರಿಬಾರ್ದು. ಅದನ್ನು ಹಂಗೆ ಅದನ್ನು ಬೇಸಿಕ್ ಏನಿರುತ್ತೆ ಅದನ್ನು ತಿಳ್ಕೋಬೇಕು. ಅದು ಮುಗಿದ್ಮೇಲೆ ನೆಕ್ಸ್ಟ್ ಟೆಕ್ನಾಲಜೀಸ್ ಅಡ್ವಾನ್ಸ್ಮೆಂಟ್ ಇರುತ್ತೆ. ನಾನು ಡೆವಾಪ್ಸ್ನ ಕ್ರ್ಯಾಕ್ ಮಾಡಿದ್ದೆ. ಸಾರಿ, ಡೆವಾಪ್ಸ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಡೆವಲಪರ್ಸ್ ಆ್ಯಂಡ್ ಆಪರೇಷನ್ಸ್. ಸೊ ಅದು ಅಡ್ವಾನ್ಸ್ಡ್ ಅಂತ ಅದನ್ನು ನಾನು ಆಲ್ಮೋಸ್ಟ್ ಓದಿ ಅದನ್ನು ಮುಗಿಸಿ ಇನ್ನೊಂದು ಸ್ವಲ್ಪ ಅದ್ರ ರಿಲೇಟೆಡ್ ಜಾಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಮಿಡಿಯೇಟ್ಲಿ ಮಾರ್ಕೆಟಲ್ಲಿ DevSecOps ಅಂತ ಬಂತು. DevSecOps. Sec is security. So everything is based on the security. Everything needs a security. ಪ್ರತಿಯೊಂದಕ್ಕೂ ಸೆಕ್ಯೂರಿಟಿ ಅನ್ನೋದು ಬೇಕು. ಸೆಕ್ಯೂರಿಟಿ ಇಲ್ಲದಂಗೆ ಕೆಲಸಗಳು ಉಲ್ಟಾ ಆಗ್ಬಿಡುತ್ತೆ. ಅಂದರೆ ಅಲ್ಲಿ ಅವನು ಎ ಬರೆಯಬೇಕಾಗಿದ್ದು ಬಿ ಬರೆಯುತ್ತೆ, ಬಿ ಬರೆಯೋದು ಸಿ ಬರೆಯುತ್ತೆ. ಯಾರು ಬರೆದಿರೋದು ಅಂತ ನೋಡೋಕೆ ಹೋದರೆ ಅಲ್ಲಿ ಆ್ಯಕ್ಚುಲಿ ಹ್ಯಾಕ್ ಆಗಿರುತ್ತೆ ಸಿಸ್ಟಮ್ಮು. ಆ ಬೇರೆ ಸಿಸ್ಟಮನ್ನು ಓವರ್ ರೈಡ್ ಮಾಡಿ ಬೇರೆ ಯಾರೋ ಬರೆದಿರುತ್ತೆ. ಅದನ್ನು ನಿಲ್ಲಿಸ್ಬೇಕಾಗುತ್ತೆ. ಸೊ DevSecOps ಆ ಒಂದು ಪ್ರಾಸೆಸ್, ಆ ಒಂದು ಟೆಕ್ನಾಲಜಿ, ಆ ಡೊಮೇನ್ನ ಮತ್ತೆ ಕ್ರ್ಯಾಕ್ ಮಾಡಿದ್ದೆ. ಆಫ್ಟರ್ ಲುಕಿಂಗ್ ಬ್ಯಾಕ್, ಸರ್ವರ್, ಸ್ಟೋರೇಜ್, ನೆಟ್ವರ್ಕಿಂಗ್, cloud computing, security, AI, ML, data science, even if when I look back today, the basics are standard. ಸೊ ಆ ಬೇಸಿಕ್ಸ್ನ ಕಲೀಲೇಬೇಕು. ಅದನ್ನು ಸ್ಕಿಪ್ ಮಾಡಿ ಬಂದರೆ ಇಲ್ಲಿ ಅಡ್ವಾನ್ಸ್ಡ್ ವಿಷಯಗಳು ಕಷ್ಟ ಆಗುತ್ತೆ. ಸೊ ಬೇಸಿಕ್ಸ್ನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರು ಕಲೀರಿ. ನಮ್ಮ ಮುಖಾಂತರನೇ ಅಂತಲ್ಲ, ನೀವು ಕಲೀರಿ. ಸೊ ನಿಮ್ಮ ಜರ್ನಿ ಹೇಳ್ತಾ ಇದ್ರಿ. ಎಸ್, BE ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೆ. ಅದಾದಮೇಲೆ ಸರ್ವರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೆ. ದೆನ್ ನೆಟ್ವರ್ಕಿಂಗ್ ಇಂಜಿನಿಯರ್, ದೆನ್ ಇಂಟು ಕ್ಲೌಡ್ ಇಂಜಿನಿಯರ್. ಇದು ಮುಗಿದ್ಮೇಲೆ ಮತ್ತೆ ಇನ್ನೊಂದು
ಯಾವುದಾದ್ರೂ ಡೊಮೇನು ಟೆಕ್ನಾಲಜಿ ನೋಡಬೇಕು, ಓದ್ಕೋಬೇಕು ಅನ್ನೋವಂಥದ್ದು ಪ್ರಾಸೆಸ್ಸಲ್ಲಿ ಇಷ್ಟು ಪ್ರಾಸೆಸ್ಸಲ್ಲಿ ಅಟ್ ಅ ಪಾಯಿಂಟ್ ಲೈಕ್ ಸುಭಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸ್ ಅನ್ನುವಂಥದ್ದು ಒಂದು ಥಾಟ್, ಅದೇ ಒಂದು ಚಿಕ್ಕದಾದಂಥ ಒಂದು ಐಡಿಯಾ. ಏನದು ಅಂತ ಲೈಕ್ ದೆರ್ ಇಸ್ ಎ ಸಿಸ್ಟಮ್, ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಇನ್ ಅ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಪ್ರಾಪರ್ ವಿಧಾನ ಇರುತ್ತೆ. ಆ ವಿಧಾನ ಜೊತೆಗೆ ನಮ್ಮ ಎಥಿಕ್ಸ್ ಪ್ರಿನ್ಸಿಪಲ್ಸ್ನೂ ಜೊತೆಗೂಡಬೇಕು. ಸೊ ದಟ್ ಈಸ್ ವೇರ್ ಸಿಸ್ಟಮ್ ಎಥಿಕ್ ಟೆಕ್ನಾಲಜಿ ಸ್ಟಾರ್ಟೆಡ್. ಇವಾಗ ಈ ಒಂದು ಸರ್ಟಿಫಿಕೇಷನ್ಸ್ನ ನಾವು ಗ್ಲೋಬಲಿ ಯಾವುದೇ ಒಂದು ದೇಶ ಹತ್ರ ನಾವು ಅಲ್ಲಿಂದ ನಮ್ಮ ಫ್ರೆಂಡ್ಸಿಗೆ ಹೇಳ್ಬಿಟ್ಟು ದ ಸೇಮ್ ಥಿಂಗ್ ಕ್ಯಾನ್ ಬಿ ಸ್ಟಾರ್ಟೆಡ್ ಫ್ರಮ್ ದೇರ್. ಆ ಕಂಟ್ರಿಯಿಂದ ನಾವು ಈ ಒಂದು ಸರ್ಟಿಫಿಕೇಷನ್ನ ಲೈಕ್ ಲಾಂಚ್ ಮಾಡಿದರೆ ವೆನ್ ದಟ್ ಸರ್ಟಿಫಿಕೇಷನ್ ಎಂಟರ್ಸ್ ಇಂಡಿಯಾ, ದಟ್ ವಿಲ್ ಬಿಕಮ್ ಅ ಫಾರಿನ್ ಪ್ರಾಡಕ್ಟ್. ಆ್ಯಂಡ್ ದ ಪ್ರೈಸಸ್ ವಿಲ್ ಆಲ್ಸೋ ಲೈಕ್ ಬಿ ಲೈಕ್ 20, 30, 40K, ಮೇ ರೀಚ್ ಲೈಕ್ 50K. ಅಲ್ಲಿಂದ ಲಾಂಚ್ ಮಾಡೋದು ಬೇಡ ಅನ್ನೋದಕ್ಕಾಗಿ ನಾವು ಮತ್ತೆ ಇಂಡಿಯಾಯಿಂದನೇ ಇದನ್ನು ಲಾಂಚ್ ಮಾಡೋಣ. ಓಕೆ. ಸೊ ದ್ಯಾಟ್ ದಿಸ್ ವಿಲ್ ಬಿ ಮೋರ್ ಯೂಸ್ಫುಲ್ ಆ್ಯಂಡ್ ಅಫೋರ್ಡಬಲ್. ನಮಗೆ ಇಲ್ಲಿ ಬೇಕಾಗಿರೋದು ಅಫೋರ್ಡಬಿಲಿಟಿ. ಕರೆಕ್ಟ್. ಸೊ ಆ ಅಫೋರ್ಡಬಿಲಿಟಿ ಅನ್ನೋವಂಥ ಒಂದು ವಿಷಯಕ್ಕೆ ನಾವು ತುಂಬ ಸ್ಟ್ರೆಸ್ ಮಾಡಿ ಅದಕ್ಕೆ ತುಂಬ ಒತ್ತಡ ಹಾಕ್ಬಿಟ್ಟು ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಇವನ್ನೆಲ್ಲವನ್ನ ಒಂದು 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 ನಾವು ತೆಗ್ದು ಆದಮೇಲೆ ಒಂದು ಪ್ರಾಡಕ್ಟ್ ಎವಾಲ್ವ್ ಆಯಿತು. ಇಟ್ಸ್ ನಾಟ್ ಎ ಬಿಗ್ ಪ್ರಾಡಕ್ಟ್, ದೇರ್ ಇಸ್ ನೋ ರಾಕೆಟ್ ಸೈನ್ಸ್ ಬಿಹೈಂಡ್ ದಿಸ್. ಇಟ್ಸ್ ವೆರಿ ಸಿಂಪಲ್ ಥಿಂಗ್ what we are doing today, but it is in a systematic manner. You are given an access. ನಿಮಗೆ ಒಂದು ಪೋರ್ಟಲ್ ಇದೆ, ಅಲ್ಲಿ ನೀವು ಒಂದು ಸರ್ಟನ್ ಅಮೌಂಟ್ ಪೇ ಮಾಡಬೇಕು. ಆ್ಯಸ್ ಪರ್ ಮೀ ಇಟ್ ಈಸ್ ಎ ಡೀಸೆಂಟ್ ಅಮೌಂಟ್. ಅದು ಆದಮೇಲೆ ಯು ವಿಲ್ ಬಿ ಗಿವನ್ ಫುಲ್ ಆ್ಯಕ್ಸಸ್. ಕಂಪ್ಲೀಟಾಗಿ ಓದೋದಕ್ಕೆ ಒಂದು ಅವಕಾಶ ಇರುತ್ತೆ ಲೈಫ್ ಟೈಮ್, ಬಿಕಾಸ್ ದ ಬೇಸಿಕ್ಸ್ ನೆವರ್ ಚೇಂಜ್. ಸೊ ದ ಆ್ಯಕ್ಸಸ್ ಇಸ್ ಲೈಫ್ ಟೈಮ್. ಆದರೆ ಅಲ್ಲಿಂದ ಮತ್ತೆ ಅಸೆಸ್ಮೆಂಟ್ ಅನ್ನೋದು ಇರುತ್ತೆ. ಯಾವುದೇ ಒಂದು ವಿದ್ಯೆ ಒಂದು ನೆಕ್ಸ್ಟ್ ಲೆವೆಲ್ಲು ಆ ವಿದ್ಯೆ ಎಷ್ಟು ಕಲಿತಿದ್ದೀವಿ ಅನ್ನೋದಕ್ಕೆ ಒಂದು ಪರೀಕ್ಷೆ ಅನ್ನೋದಿರುತ್ತೆ. ಕರೆಕ್ಟ್. ಆ ಪರೀಕ್ಷೆಗೆ ವಿ ಹ್ಯಾವ್ ಅ ಅಸೆಸ್ಮೆಂಟ್ ಪಾರ್ಟ್ನರ್. ಎಸ್, ದಟ್ ಯು ಹ್ಯಾವ್ ಟೋಲ್ಡ್ ಆಲ್ರೆಡಿ. Yeah. ಸೊ ಈ ಥರ ಶುರು ಆಗಿದ್ದು ಸುಭಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ದಟ್ಸ್ ವಂಡರ್ಫುಲ್ ಥಿಂಗ್. ಸೊ ಅಂದರೆ ಸುಮಾರು 12 ವರ್ಷಗಳ ಕಾಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, IT ಕಂಪ್ನಿ ಕೆಲಸ ಮಾಡಿ, ಬೇರೆ ಬೇರೆ ಕೋರ್ಸ್ಗಳನ್ನ ಕೂಡ ಮಾಡಿಕೊಂಡು ಅದಾದಮೇಲೆ ಅನಿಸಿದ್ದು ಈ ಥರದೊಂದು ಒಂದು ಲ್ಯಾಕನ ಇದೆ, ಒಂದು ಗ್ಯಾಪ್ ಇದೆ ಅಂತ ಹೇಳಿ. ಸೊ ಅದಕ್ಕೆ ಅವ್ರು ಮಾಡ್ತಿರುವಂಥ ಈ ಒಂದು ಇನಿಷಿಯೇಟಿವ್ ಇದು. ಓಕೆ, ಸಿಸ್ಟಮೆಟಿಕ್ ಸುಭಾ ಸಿಸ್ಟಮೆಟಿಕ್ ಟೆಕ್ನಾಲಜೀಸು ಮತ್ತು ಪಿಯರ್ಸನ್ ಅಂತ ಆ ಕಂಪ್ನಿ ಜೊತೆಗೆ ಅಸೆಸ್ಮೆಂಟ್ ಪಾರ್ಟ್ನರ್ ಆಗಿ, ಗ್ಲೋಬಲ್ ಅಸೆಸ್ಮೆಂಟ್ ಪಾರ್ಟ್ನರ್ ಆಗಿ ಪಿಯರ್ಸನ್ ಅವರು ಇವ್ರ ಜೊತೆಗೆ ಕೊಲಾಬ್ರೇಟ್ ಆಗಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದರೆ ಈಗ ನೀವು ಏನೋ ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀರ ಅಂದರೆ ಅದನ್ನು ಎಕ್ಸಾಮಿನೇಷನ್ ಹೇಗೆ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸರ್ಟಿಫಿಕೇಟ್ ಕೊಡೋದು ಮುಖ್ಯ ಅಲ್ಲ. ಆ ಸರ್ಟಿಫಿಕೇಟಲ್ಲಿ ನಿಮ್ಗೆ ಏನು ಮಾರ್ಕ್ಸ್ ಬಂದಿದೆ ಅದು ಜೆನ್ಯುವಿನ್ ಆಗಿ ನಿಮ್ಮ ನಾಲೆಜನ್ನು ರಿಫ್ಲೆಕ್ಟ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ನಾಲೆಜನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಅದಕ್ಕೊಂದು ಅಥಾರಿಟಿ ಮಾಡಬೇಕಾಗುತ್ತೆ. ಸೊ ಆ ಥರ ಪಿಯರ್ಸನ್ ಗ್ಲೋಬಲ್ ಅಸೆಸ್ಮೆಂಟ್ ಅವರು ಇವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಸುಜನ್ ಅವರೇ, ಈಗ ನೆಕ್ಸ್ಟ್ ಅಂದರೆ ನಾವು 2025 ಎಂಡಲ್ಲಿದ್ದೀವಿ ಅಲ್ವಾ? ಸೊ ಅಥವಾ 2026 ಬಿಗಿನಿಂಗಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ಭಾರತ ದೇಶ ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಟೆಕ್ನಾಲಜಿ ಸಾಕಷ್ಟು ಒತ್ತು ಕೊಡ್ತಾ ಇದೆ. ಸೊ ನೆಕ್ಸ್ಟು ಮುಂದಿನ ಒಂದು 10 ವರ್ಷ ಅಂತ ಅಂದ್ಕೊಳ್ಳಿ, 5 ವರ್ಷ ಅಥವಾ 10 ವರ್ಷ ಏನೆಲ್ಲ ಬದಲಾವಣೆಗಳು ಈ IT ಕ್ಷೇತ್ರದಲ್ಲಿ ಆಗಬಹುದು ನಿಮ್ಮ ಪ್ರಕಾರ? ಸರ್ವರ್ಸ್, ಸ್ಟೋರೇಜ್, ವರ್ಚುವಲೈಸೇಷನ್, ನೆಟ್ವರ್ಕಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಇವಿಷ್ಟಕ್ಕೂ ಸೆಕ್ಯೂರಿಟಿ ಕೊಡಬೇಕಂತ ಸೈಬರ್ ಸೆಕ್ಯೂರಿಟಿ ಬಂತು. ಇವಿಷ್ಟನ್ನ ಜೋಡಿಸಿ ಮತ್ತೆ AI ಅನ್ನೋದು ಬಂತು. ಕರೆಕ್ಟ್. ಇವಿಷ್ಟನ್ನ ಕಲಿಬೇಕು ಅಂತಂದರೆ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಮೆಷಿನ್. ಸೊ ಮೆಷಿನ್ ಲರ್ನಿಂಗ್ ಬಂತು. ಮೆಷಿನ್ ಲರ್ನಿಂಗ್ ಅನ್ನೋದು ಬಂದಮೇಲೆ ವಾಟ್ ಡಸ್ ದ ಮೆಷಿನ್ ಡೂ? ಇಟ್ ನೀಡ್ಸ್ ಡೇಟಾ. ಸೊ ಡೇಟಾ ಸೈನ್ಸ್ ಬಂತು. ಸೊ ಈ ಒಂದು ಎವಲ್ಯೂಷನ್ ಅನ್ನೋದಿತ್ತು. ದ ಸೇಮ್ ವೇ ದೆರ್ ವಿಲ್ ಬಿ ಎವಲ್ಯೂಷನ್. ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ, ಒಂದು ಅಡ್ವಾನ್ಸ್ಡ್ ಇರೋವಂಥದ್ರಲ್ಲೇ ಅಡ್ವಾನ್ಸ್ಡ್ ಹೋಗುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಹೆಸರುಗಳು ಕೊಡೋವಂಥದ್ದು ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ. ಡೀಪ್ ಆಗಿ ಹೋದಾಗ, ಕೋರ್ ಆಗಿ ಚೆಕ್ ಮಾಡೋಕೆ ಹೋದಾಗ ದ ಬೇಸಿಕ್ಸ್ ಆಲ್ ರಿಮೇನ್ಸ್ ದ ಸೇಮ್ ಫಾರ್ ಈಚ್ ಆಫ್ ದೀಸ್ ಡೊಮೇನ್ಸ್. ಸೊ ಆ ಒಂದು ಎವಲ್ಯೂಷನ್ನಲ್ಲೇ ನೆಕ್ಸ್ಟು ಬರೋವಂಥವು ಇವೆಲ್ಲವನ್ನ ಕಲ್ತಿರೋ ಅವ್ರು ಇರಬೇಕು. ಇವಾಗ ಡೆವ್ ಆಪ್ಸ್ ಅಂತ ಬಂತು. ಅದನ್ನ ಇಷ್ಟಕ್ಕೆ ಮುಂಚೆ ನಿಮಗೆ ಹೇಳಿದ್ದೆ. ಡೆವ್ ಆಪ್ಸ್ ಅನ್ನೋದು ಇವಿಷ್ಟರದ್ದು ಕಾಂಬಿನೇಷನ್.
where management will also be a part of it. Okay. Operations will be part of that. ಓಕೆ 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 DevSecOps ಬಂತು. ಓಕೆ ಸೊ ದಟ್ ಈಸ್ ದ ನೆಕ್ಸ್ಟ್ ಅಡ್ವಾನ್ಸ್ಡ್ ಪ್ಲಾಟ್ಫಾರ್ಮ್ ಇಂಜಿನಿಯರಿಂಗ್ ಅಂತ ಇದೆ. ಅಂದರೆ ಪ್ಲಾಟ್ಫಾರ್ಮ್ ಇಂಜಿನಿಯರಿಂಗ್ ಅಂದರೆ ಈಚ್ ಆಫ್ ದೀಸ್ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕು. ಅವರು ಒಂದೇ ಜಾಬು, ಆದರೆ 10 ಕೆಲಸಗಳು ಒಂದು ಜಾಬಲ್ಲಿ ಕೂಡಿರ್ತವೆ. ಓಕೆ ಓಕೆ ಡೆವಾಪ್ಸ್ ಅಲ್ಲಿ 10 ಕೆಲಸ, DevSecOps ಅಲ್ಲಿ 15 ಕೆಲಸ, ಪ್ಲಾಟ್ಫಾರ್ಮ್ ಇಂಜಿನಿಯರಿಂಗ್ ಅಲ್ಲಿ ಇನ್ನೂ ಒಂದು 5 ಕೆಲಸ ಜಾಸ್ತಿ ಆಗ್ಬೋದು. ಓಕೆ ಓಕೆ ಇನ್ನೂ ಒಂದು 5 ವರ್ಷ ಆದಮೇಲೆ ಕೇಳ್ತಿದ್ರೆ ಅದು DevSecOps ಇನ್ನೊಂದು 4 ಜೊತೆಗೆ ಸೇರುತ್ತೆ ಈ ಲೈನಲ್ಲಿ. ಓಕೆ 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 ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವೇ ಆಫ್ ಪುಟಿಂಗ್ ದ ಥಿಂಗ್ಸ್. ಭಾಳ ಕರೆಕ್ಟಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ ಅದನ್ನು, ಅದು ಅರ್ಥ ಆಗಿದೆ ಅಂತ ಹೇಳ್ತೀನಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನಾನು ವಾಪಸ್ ಮತ್ತೆ ಹೇಳಬೇಕಾಗಿಲ್ಲ. ಬಟ್ ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ, ಮಲ್ಟಿ ಟಾಸ್ಕಿಂಗ್ ಇದೆಯಲ್ಲ ಅದು ನೀಡ್ ಆಫ್ ದ ಅವರ್ ಅಂಥೇಳಿ, ಅಥವಾ ಮಲ್ಟಿಫೆಸ್ಟೆಡ್. ಮುಂಚೆ ಈಗ ನಮ್ಮ ಮಾಧ್ಯಮಗಳು ತೊಗೊಂಡ್ರೆ ಪ್ರಿಂಟ್ ಮೀಡಿಯಾ ಇತ್ತು. ಸೊ ಪ್ರಿಂಟಲ್ಲಿ ಬರೆದ್ರೆ ಸಾಕು ನೀವು. ಓಕೆ, ಫೋಟೋಗ್ರಾಫರ್ ಫೋಟೋ ತೊಗೋತಾನೆ, ಯು ಹ್ಯಾವ್ ಟು ರೈಟ್ ಅಷ್ಟೇ, ಬರೆದು ವಿಜುವಲ್ ಮೀಡಿಯಾ ಬಂತು, ಮಾತಾಡಬೇಕಾಯ್ತು. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕಾಯ್ತು. ಓಕೆ, ಕ್ಯಾಮ್ರಾ ಎದುರುಗಡೆ ಮೈಕ್ ಹಿಡ್ಕೊಂಡು ಹೊರಗಡೆ ಹೋಗ್ಬೇಕು, ಜನರನ್ನು ಮಾತಾಡಿಸ್ಬೇಕಾಯ್ತು ಕ್ಯಾಮ್ರಾ ಎದುರುಗಡೆ. ಕೆಲವರಿಗೆ ಅದು ಇಷ್ಟ ಆಗಲಿಲ್ಲ, ಅವ್ರು ಅಲ್ಲೇ ಉಳ್ಕೊಂಡ್ರು. ಕೆಲವರಿಗೆ ಅದು ಇಷ್ಟ ಆಯಿತು, ಬಂದರು. ಅವರು ಬಂದು ಇದರಲ್ಲಿ ಅವ್ರಿಗೆ ಬರೆಯೋದು ಬಂತು, ಗೊತ್ತಿತ್ತು, ಮಾತಾಡೋಕ್ಕೂ ಗೊತ್ತಾಯಿತು. ಓಕೆ, ಮೂರನೇದು ಡಿಜಿಟಲ್ ಮೀಡಿಯಾ ಬಂತು. ವಾಯ್ಸರು ಕೊಡಿ, ನೀವು ಬರೀರಿ, ಆಮೇಲೆ ನೀವು ಆಡಿಯೋ ಪಾಡ್ಕ್ಯಾಸ್ಟು ಮಾಡಿ, ವಿಡಿಯೋ ಪಾಡ್ಕ್ಯಾಸ್ಟು ಮಾಡಿ, ವಾಡ್ಕಾಸ್ಟ್ ಅಂತಾರೆ ಅದಕ್ಕೆ, ಅದನ್ನು ಬೇಕಾದ್ರೆ ಮಾಡಿ. ಎಲ್ಲ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ಡಿಜಿಟಲ್ ಮೀಡಿಯಾ. ಎಕ್ಸಾಕ್ಟ್ಲಿ. ನಿಮಗೆ ಬರೀ ಕೇಳಬೇಕನ್ನಿಸ್ತಾ ಇದೆಯಾ, ನೀವು ಕೇಳ್ಕೊಂಡು ಹೋಗ್ಬೋದು, ಅಂದರೆ ಆಡಿಯನ್ಸ್ ವ್ಯೂವರ್ಸ್. ಇಲ್ಲ ನೋಡ್ಬೇಕನ್ನಿಸ್ತಾ ಇದೆಯಾ ನೋಡ್ಬೋದು, ಇಲ್ಲ ಓದ್ಬೇಕನ್ನಿಸ್ತಾ ಇದೆಯಾ ಓದ್ಬೋದು. ಅಂದರೆ ಕಾಂಟೆಂಟ್ ಇದೆ. ಎಕ್ಸಾಕ್ಟ್ಲಿ. ಸೊ ಆ ಥರ ಮೀಡಿಯಾದಲ್ಲಿ ಹೇಗೆ ಬದಲಾವಣೆ ಆಗಿದೆಯೋ, ಈಗ ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ಮೀಡಿಯಾ ಗೊತ್ತು ಮಾಡ್ಕೋಬೇಕನ್ನೋರು ಪ್ರಿಂಟು ಗೊತ್ತಿರಬೇಕು, ವಿಜುವಲ್ ಗೊತ್ತಿರಬೇಕು, ದೆನ್ ದೇ ವಿಲ್ ಬಿ ಎಕ್ಸ್ಪರ್ಟ್ಸ್ ಇನ್ ಡಿಜಿಟಲ್ ಮೀಡಿಯಾ. ಎಕ್ಸಾಕ್ಟ್ಲಿ. ಅದೇ ಥರ ನಿಮ್ಮ ಫೀಲ್ಡಲ್ಲಿ ನೀವು ಹೇಳ್ತಾ ಇದ್ರಿ. ನಮ್ಮ ಫೀಲ್ಡಲ್ಲಿ ಆಫ್ಟರ್ ಡೌನ್ ದಿ ಲೈನ್ ನೆಕ್ಸ್ಟ್ 5 ಇಯರ್ಸಲ್ಲಿ ಇದೇ ಆಗ್ಬೋದು. ಮಾಸ್ಟರ್ ಆಫ್ ಒನ್ ಅಂತ ಅಂತಾರೆ, ಜಾಕ್ ಆಫ್ ಆಲ್ ಅಂತ ಇನ್ನೊಬ್ಬರಿಗೆ ಅಂತಾರೆ. ಬಟ್ ಸರ್ವೈವ್ ನೆಕ್ಸ್ಟ್ 5 ಇಯರ್ಸ್ ಆದಮೇಲೆ ಸರ್ವೈವ್ ಆಗೋದು ಜಾಕ್ ಆಫ್ ಆಲ್, ನಾಟ್ ಮಾಸ್ಟರ್ ಆಫ್ ಒನ್. Master of one particular technology, maybe he will be able to lead a very decent life. One small group he may lead. But if there are a big layoff, just in case, I never wish this to happen, just in case ಈ ಥರ ಏನಾದರೂ ಆದರೆ, they will look for a jack of all. ಎಲ್ಲವೂ ಗೊತ್ತಿರೋವಂಥವ್ರನ್ನ ನೋಡ್ತಾರೆ. ಕರೆಕ್ಟ್. ಸೊ ಎಲ್ಲವೂ ಗೊತ್ತು ಮಾಡ್ಕೋಬೇಕು. ದಿಸ್ ಇಸ್ ದ ರೈಟ್ ಟೈಮ್. ಏಕೆ ನಮ್ಮ ಇಂಡಿಯನ್ ರಿಸೋರ್ಸಸ್ಸಿಗೆ ಬೇರೆ ರಿಸೋರ್ಸಸ್ಸಿಗೆ ಇರೋವಂಥ ಡಿಫ್ರೆನ್ಸು, ಬರೋವಂಥ ಒಂದು ಎಬಿಲಿಟಿ ಇದೆ. ಅವರಲ್ಲಿ ಎಬಿಲಿಟಿ ಇದೆಯಾ, ನಮಗೂ ಅಷ್ಟೇ ಎಬಿಲಿಟಿ ಇದೆ. ಸೊ ದ ಪಾಯಿಂಟ್ ಈಸ್ ನಾಟ್ ಅಬೌಟ್ ಎಬಿಲಿಟಿ, ದ ಪಾಯಿಂಟ್ ಈಸ್ ಅಬೌಟ್ ವರ್ಕಿಂಗ್ ಮೈಂಡ್ ಸೆಟ್. ದಟ್ ಈಸ್ ವಾಟ್ ಐ ಕಾಲ್ ದ ಇಂಡಿಯನ್ ಮೈಂಡ್ ಸೆಟ್ ಆಫ್ ವರ್ಕಿಂಗ್. ಇದು ಬೇರೆ ಕಂಪ್ನೀಸು, ಬೇರೆ ಕಂಟ್ರಿಯವರು 9 to 5 ಅಂದರೆ 9 to 5 ಅಷ್ಟೇ, ಅಲ್ಲಿ 1 ನಿಮಿಷ ಇರಬೇಕಾಗಿಲ್ಲ. ನಮ್ಮ ಇಂಡಿಯನ್ಸು 9 to 9 ಮಾಡ್ತಾರೆ, ಕೆಲವರು 9 to 12 ಮಾಡ್ತಾರೆ. ನಾನು 9 to 12 ಮಾಡಿದ್ದವನಿದ್ದೀನಿ. 9 to 12 ಮಾಡಿದ್ದೀನಿ. ಹೌದಾ? ಐ ವರ್ಕ್ ಫಾರ್ 18 hours, 19 hours, 20 hours. ಮೈ ಬಾಡಿ ರಿಕ್ವೈರ್ಡ್ ಮಿನಿಮಮ್ ರೆಸ್ಟ್, ಸೊ ತಗೊಂಡೆ ಅದನ್ನು. ಬಟ್ ಅಗೇನ್ ಐ ವಾಸ್ ಬ್ಯಾಕ್ ಟು ವರ್ಕ್ ಬಿಕಾಸ್ ಐ ವಾಸ್ ಜಾಕ್ ಆಫ್ ಆಲ್. ಮೈ ಕಂಪ್ನಿ ನೀಡೆಡ್ ದಟ್. ಎಸ್. ಈಗ ಇನ್ನೊಂದು ವಿಚಾರ ಮಾತಾಡಬೇಕು. ಇವರ ಮೊದಲ ಒಂದು ಪೇಜಲ್ಲಿ ಇವರ ಒಂದು ಪ್ರೊಫೈಲ್ ನೋಡ್ತಿರ್ಬೇಕಾದ್ರೆ, ನೀವು ಈಗ ನಿಮ್ಮ ಹತ್ರ ಎಲ್ಲ ಸ್ಕಿಲ್ ಸೆಟ್ ಇದೆ ಅಂದರೂ ಕೂಡ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಆವಾಗಲೇ ನೀವು ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಈ ಒಂದು BITನಲ್ಲಿ ಈ ಡೊಮೇನ್ಗಳನ್ನ ಕೂಡ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಗಳು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಸ್ಕಿಲ್ಸ್ಗಳು, ಸಾಫ್ಟ್ ಸ್ಕಿಲ್ಸ್, ಎಕ್ಸಾಕ್ಟ್ಲಿ, ಅದನ್ನು ಕೂಡ ನೀವು ವಿಲ್ ಯು ಟೀಚ್ ದೋಸ್ ಥಿಂಗ್ಸ್ ಆಸ್ ವೆಲ್? ವಿ ಆರ್ ನಾಟ್ teaching that directly, but we are teaching it without even their knowledge. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ನಾವು ಟೀಚ್ ಮಾಡ್ತಿದ್ದೀವಿ ಅಂತ. ಗೊತ್ತಾಯ್ತು. ಯಾಕೆಂದರೆ ನೀವು ಕ್ರ್ಯಾಕ್ ಮಾಡಬೇಕು ಸರ್ಟಿಫಿಕೇಷನ್ ಅನ್ನೋದರಲ್ಲಿ ನಾವು ಟ್ರೈನಿಂಗ್ ಕೊಡ್ಬೋದು. ನಾನು ಹೋಗಿ ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ವೀಡಿಯೋಸ್ನ ನಾನು ಇವತ್ತು ಕೊಡ್ತಾ ಇಲ್ಲ, ಯಾಕೆಂದರೆ ಲೆಟ್ ದೆಮ್ ಲರ್ನ್ ಥ್ರೂ ದ ಡಾಕ್ಯುಮೆಂಟ್. ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇದೆ. ಯಾವುದೇ ಒಂದು ಓದೋ ವಿಧಾನ, ಒಂದು ಕಲಿಯುವಂಥ ವಿಧಾನ
ಅದರಲ್ಲಿ ಇಟ್ಸ್ ಅ ಪ್ರೂವನ್ ಮೆಥಡ್. ಒಬ್ಬ ನ್ಯೂಸ್ ಪೇಪರ್ ಓದಿದ್ದಂಥ ವ್ಯಕ್ತಿಗೆ ಒಂದು ತಿಂಗಳಲ್ಲಿ ಅವನಿಗೆ ಪ್ರಾಬ್ಲಮ್ ಇದ್ದಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೈಲಿ ಒಂದು ನ್ಯೂಸ್ ಪೇಪರ್ ಓದ್ತಾರೆ ಅವರು, ಇಂಗ್ಲೀಷ್ ನ್ಯೂಸ್ ಪೇಪರ್. ಸೊ ಕಮಿಂಗ್ ಟು ಇಂಗ್ಲೀಷ್ ನ್ಯೂಸ್ ಪೇಪರ್, ಅದೇ ನ್ಯೂಸ್ ಪೇಪರ್ನ ಒಂದು ತಿಂಗಳು ಓದಿದ್ದಾದಮೇಲೆ ಈ ಕ್ಯಾನ್ ಈಸಿಲಿ ಸಿ ದ ಡಿಫ್ರೆನ್ಸ್ ವಿತ್ ಇನ್ ಹಿಮ್ಸೆಲ್ಫ್, ಲೈಕ್ ವಾಟ್ ಈಸ್ ದ ಡಿಫ್ರೆನ್ಸ್ ವೆನ್ ಈ ಕಂಪೇರ್ಸ್ ಟು ದ ಪರ್ಸನ್ ಹೂ ನೆವರ್ ಹ್ಯಾಡ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ನ್ಯೂಸ್ ಪೇಪರ್ and the person who has cultivated this habit. Yes. ಸೊ ನಮ್ಮ ಪ್ರಾಸೆಸ್ಸು ಇದೇನೆ, ನಾವು ಅವರಿಗೆ ಹೇಳ್ದೇನೆ ಅವರು ಅದನ್ನು ಓದೋದು ಸ್ಟಾರ್ಟ್ ಮಾಡ್ತಾರೆ. ಮೆಟೀರಿಯಲ್ಸು, ಸ್ಟಡಿ ಮೆಟೀರಿಯಲ್ಲು, MCQs ಇವన్నీ ಎಲ್ಲವನ್ನ ಓದೋ ಅಂಥ ಒಂದು ನಿಟ್ಟಿನಲ್ಲಿ ಒಂದು 2-3 ತಿಂಗಳಲ್ಲಿ ಅವರಿಗೆ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಾಗುತ್ತೆ. ಅಂದರೆ ವಾಟ್ ಆದಮೇಲೆ ಇನ್ನೊಂದು ಪದ ಬರಬೇಕು, ವಾಟ್ ಈಸ್ ಅಂತ ಬಂದಮೇಲೆ ನೆಕ್ಸ್ಟ್ ಅನ್ನೋವಂಥದ್ದು ಏನಿದೆಯೋ, ವಾಟ್ ಈಸ್ ನೆಕ್ಸ್ಟ್ ಅನ್ನೋವಂಥದ್ದು ಒಂದು ಸೆಂಟೆನ್ಸು, ಹಾಗೆ ಒಂದು ಕ್ಲಾಸು, ಪ್ಯಾರಾ, ಈ ಥರ ಇರುತ್ತೆ. ಈ ಎಂಟೈರ್ ಪ್ರಾಸೆಸ್ಸು ಗ್ರ್ಯಾಜುವಲಿ ದೆ ಬಿಲ್ಡ್ ದಿ ಸ್ಕಿಲ್ಸ್. ಸೊ ಕಮ್ಯುನಿಕೇಷನ್, ಯಾವುದೇ ಒಂದು ಜ್ಞಾನ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ ಒಂದು ಭಾಷೆ ಇವತ್ತು ಬೇಕಾಗಿರೋದು. ಈಗ BIT ಅಂತ ಒಂದು ಕೋರ್ಸ್ ಮಾಡಿದಿರಾ, AIT ಅಂತ ಒಂದು ಕೋರ್ಸ್ ಮಾಡಿದಿರಾ. ಸೊ ಈ ಎರಡೂ ಕೋರ್ಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಬೈ ಮಾಡಬೇಕಾ ಹೇಗೆ, ಅಥವಾ ಏನಾದರೂ ಒಂದು ಅದಕ್ಕೆ ಡಿಸ್ಕೌಂಟ್ ಇದೆಯಾ? Anything? No, BIT by itself, it's an inauguration inaugural course where we are still fixed with the BIT. ಅದನ್ನು ಎನ್ರೋಲ್ ಮಾಡ್ಕೊಂಡಿದ್ದಂಥ ಮೊದಲನೇ 15,000 ವಿದ್ಯಾರ್ಥಿಗಳಾಗ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು. ಇವರು 15,000 ಫಸ್ಟ್ ಸಬ್ಸ್ಕ್ರೈಬರ್ಸಿಗೆ ಎನ್ರೋಲ್ ಮಾಡ್ಕೊಂಡಿದ್ದಂಥ ಅವರಿಗೆ AITಯಲ್ಲಿ ಬರುವಂಥ ನೆಕ್ಸ್ಟ್ IT ರಿಲೇಟೆಡ್ AIT ಸರ್ಟಿಫಿಕೇಷನ್ಸ್, ಅದರದ್ದು ಕೋರ್ಸ್ ಕಂಟೆಂಟ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ವಿಲ್ ಬಿ ಫಾರ್ ಫ್ರೀ. Okay. Later on, AIT will again cost separate. Okay. But even if you want to take exam for AIT of servers, you just have to pay the exam fee. Exam fee is all what we are requesting for. ಅದಾದಮೇಲೆ 15,000 ವ್ಯಾಲ್ಯೂ ಕಸ್ಟಮರ್ಸ್, ಪ್ರೈಮ್ ಕಸ್ಟಮರ್ಸ್ ವಾಟ್ ವಿ ಕಾಲ್, ಅವ್ರು ಆದಮೇಲೆ ನೆಕ್ಸ್ಟು ಬರೋವಂಥವರಿಗೆ AIT ವಿಲ್ ಆಲ್ಸೋ ಬಿ ಅ ಪೇಡ್ ವರ್ಷನ್, ಪೇಡ್ ಕಂಪ್ಲೀಟ್ಲಿ ಚಾರ್ಜ್ಡ್. ಇಟ್ ವುಡ್ ಬಿ ಆ್ಯಸ್ ಸಿಂಪಲ್ ಆ್ಯಂಡ್ ಆ್ಯಸ್ ಈಕ್ವಲ್ ಟು ಅದರ್ ಸರ್ಟಿಫಿಕೇಷನ್ಸ್. ಸೊ AIT ಇನ್ನೂ ಡೆಪ್ತಾಗಿ ಹೋಗುತ್ತೆ. ಆ ಸಬ್ಜೆಕ್ಟ್ನ ಕಲಿತವರು ಸೊಲ್ಯೂಷನ್ ಲೈಕ್ ದೇ ಆರ್ ಕಾಲ್ಡ್ ಆ್ಯಸ್ ಮಾರ್ಕರ್ ಲೈಕ್ ಮಾಸ್ಟರ್ ಟೆಕ್ನಾಲಜಿಸ್ಟ್ ಅಂತ ಅಂತಾರೆ. ಅಂದರೆ ಪ್ರತಿ ಒಂದು ಪರ್ಟಿಕ್ಯುಲರ್ ಡೊಮೇನಿನ ಬಗ್ಗೆ ಆ ಇನ್ನೊಂದು ಪಕ್ಕದಲ್ಲಿರುವಂಥ ಇನ್ನೊಂದು ಡೊಮೇನು, ಮತ್ತು ಇನ್ನೊಂದು ಡೊಮೇನು, ಇನ್ನೊಂದು ಟೆಕ್ನಾಲಜಿನ ಪ್ರತಿಯೊಂದನ್ನ AIT ಮಾಡ್ಕೊತ ಹೋದಂಗೆಲ್ಲ ಇವರು ಲೈಕ್ ದೇ ವಿಲ್ ಬಿಕಮ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಪರ್ಟಿಕ್ಯುಲರ್ ಡೊಮೇನ್. ಓಕೆ, ದಟ್ಸ್ ವಂಡರ್ಫುಲ್. ಸೊ ಹಾಗೆ ಈಗ ತಗೊಳ್ಳುವಂಥ ಈ ಕೋರ್ಸ್ನ ಬೈ ಮಾಡುವಂಥ 15,000 ವಿದ್ಯಾರ್ಥಿಗಳಿರ್ಬೋದು, ಉದ್ಯೋಗಿಗಳಿರ್ಬೋದು, ಅಥವಾ ಉದ್ಯೋಗ ಅರಸ್ತಿರುವಂಥ ಕ್ಯಾಂಡಿಡೇಟ್ಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಬರುವಂಥ ಕೋರ್ಸ್ಗಳೆಲ್ಲವೂ ಕೂಡ ಫ್ರೀ ಆಗಿ ಸಿಗುತ್ತೆ. ಕರೆಕ್ಟಾ ಸರ್? ಎಕ್ಸಾಕ್ಟ್ಲಿ. ಓಕೆ. ಸೊ 15,000 ವಿದ್ಯಾರ್ಥಿಗಳು ಒಂದ್ಸಲ ಎನ್ರೋಲ್ ಆದಮೇಲೆ ಬರುವಂಥವ್ರಿಗೆ ಮತ್ತೆ ಅದನ್ನು ಕೂಡ ಅವ್ರು ಬೈ ಮಾಡಬೇಕಾಗತ್ತೆ. ಬಟ್ ಅವರು ಆ ಒಂದು BITನ ಕ್ರ್ಯಾಕ್ ಮಾಡಿದ ಮೇಲೇ ಈ ಕೋರ್ಸಸ್ ಅನ್ಲಾಕ್ ಆಗುತ್ತೆ. ಎಸ್. ಈ ಒಂದು ನಿಮ್ಮ ಕಂಪನಿಯ ಮುಂದಿನ ಒಂದು 5 ವರ್ಷ 10 ವರ್ಷದ ವಿಷನ್ ಏನು, ಮತ್ತು ಸರ್ಕಾರಗಳು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹೇಗೆ ಕೈ ಜೋಡಿಸಬಹುದು, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಐ ಆಮ್ ಎಕ್ಸ್ಪೆಕ್ಟಿಂಗ್ ಲೈಕ್ ಕಂಪ್ಲೀಟ್ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್. ಇಟ್ ಕುಡ್ ಬಿ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರು. ನನಗಿರೋ ಇವಾಗ ಪ್ರಾಜೆಕ್ಟ್ಸ್, ನಾನು ಪ್ಲ್ಯಾನ್ ಮಾಡಿರುವಂಥ ಪ್ರತಿಯೊಂದು ಪ್ರಾಜೆಕ್ಟ್ಸು, ಆಮೇಲೆ ದ ಪ್ರೊಜೆಕ್ಷನ್ ಆಫ್ ದೀಸ್ ಪ್ರಾಜೆಕ್ಟ್ಸ್, ಐ ಆಮ್ ಕಾನ್ಫಿಡೆಂಟ್ ನೆಕ್ಸ್ಟ್ 5 ವರ್ಷದಲ್ಲಿ ಇನ್ನೂ 50,000 ಜಾಬ್ಸ್ನ ನಾನು ಕ್ರಿಯೇಟ್ ಮಾಡಬಲ್ಲೆ. ಓಕೆ, 100% ನಾನು 50,000 ಜಾಬ್ಸ್ನ ಕ್ರಿಯೇಟ್ ಮಾಡ್ತೀನಿ. ದಟ್ಸ್ ವಾಟ್ ಐ ಹ್ಯಾವ್ ಎನ್ವಿಷನ್ಡ್. ನಮಗೆ ಯಾವ ಕಡೆಯಿಂದ ತಿರುಗಿ ಬಂದ್ರೂ ನೀವೇನು ಮಾಡ್ತಿದ್ದೀರಾ ಅನ್ನೋವಂಥ ಒಂದು ಕ್ವಶನ್ ಬರುತ್ತೆ. ಅಂದರೆ ಜಾಬ್ ಏನು ಅಂತ ಕೇಳ್ತಾರೆ. ಕರೆಕ್ಟ್. ಮಧ್ಯ ತರಗತಿಯವರಿಗೆ ಜಾಬೇ ಎಲ್ಲ. ಆ ಜಾಬನ್ನು ಕ್ರಿಯೇಟ್ ಮಾಡೋದಕ್ಕೆ ನೋಡ್ತೀನಿ. ಅದರಲ್ಲಿ AI ಇಂಪ್ಲಿಮೆಂಟ್ ಮಾಡಿ ಅದನ್ನು ಕ್ರಿಯೇಟ್ ಆಗ್ದಂಗೆ ನೋಡೋದಿಲ್ಲ.
ಕ್ರಿಯೇಟ್ ಮಾಡೋದಕ್ಕಾಗೇ ನಾನು ಈಗ ನೀವು ಜಾಬ್ ಕ್ರಿಯೇಟ್ ಮಾಡ್ತಿರೋದು ಜಾಬ್ಗೆ ಎಲಿಜಿಬಿಲಿಟಿ ಇರುವಂಥ ಕ್ಯಾಂಡಿಡೇಟ್ಸ್ನ ಕ್ರಿಯೇಟ್ ಮಾಡ್ತೀರಾ? ಜಾಬ್ಸ್ನೇ ಕ್ರಿಯೇಟ್ ಮಾಡ್ತೀನಿ. ಹೇಗೆ? ದೇರ್ ಆರ್ ಸೆವರಲ್ ಪ್ರಾಜೆಕ್ಟ್ಸ್, ನಾಟ್ ಜಸ್ಟ್ ಒನ್. ನಾವು ಯಾವುದೇ ಒಂದು ಸೆಕ್ಟಾರ್ಗೆ ಇರ್ಬೋದು, ದ ಸೇಮ್ ಟೆಕ್ನಾಲಜಿ ನೀಡ್ಸ್ ಇದೇ BIT ನಾಲೆಜ್ ತಗೊಂಡು ಅದೇ ಕ್ಯಾಂಡಿಡೇಟ್ಸು ಕ್ರ್ಯಾಕ್ ಮಾಡಿರೋಂಥ BIT 108 ಕ್ರ್ಯಾಕ್ ಮಾಡಿರೋ ಕ್ಯಾಂಡಿಡೇಟ್ಸ್ನ ಆರ್ ಸೇ ಆಸ್ಪಿರೆಂಟ್ಸ್ ಅವ್ರ ಥ್ರೂನೇ ನಾನು ನೆಕ್ಸ್ಟ್ ಸಂಸ್ಥೆ ನೆಕ್ಸ್ಟ್ ಚೈಲ್ಡ್ ಸಂಸ್ಥೆ ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ದಟ್ ಈಸ್ ಅ ಟೆಕ್ನಾಲಜಿ ವಾಟ್ ಐ ಬಿಲ್ಡ್ ವಿತ್ ದೀಸ್ ಪೀಪಲ್ ಹೂ ಹ್ಯಾಸ್ ಕ್ರ್ಯಾಕ್ಡ್ BIT 108. ಆ ಟೆಕ್ನಾಲಜಿನ ಐ ವಿಲ್ ಸೆಲ್ ಥ್ರೂಔಟ್ ದ ವರ್ಲ್ಡ್, ಆರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಐ ವಿಲ್ ಸೆಲ್ ಥ್ರೂಔಟ್ ದ ವರ್ಲ್ಡ್. The world needs comforts. I will build the technology which gives the comforts. ಸೊ ಇವಾಗ ಬರೀ ನಾನು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇಲ್ಲ BIT 108, ಅದಾದಮೇಲೆ AIT 108. BIT 108 ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಇಂಡಿಯಾ. AIT 108 ಈಸ್ ಲಾಂಚ್ಡ್ ಗ್ಲೋಬಲಿ. It will be launched globally. ಬ್ಯಾಂಕಿಂಗ್ ಸೆಕ್ಟರ್ಗೆ ಹೇಗೆ ಈ ಕೋರ್ಸ್ಗಳು ಹೆಲ್ಪ್ ಆಗ್ತವೆ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಲಿ ಇರುವಂಥವ್ರು ಈ ಕೋರ್ಸನ್ನು ತೊಗೊಂಡ್ರೆ ಹೇಗೆ ಹೆಲ್ಪ್ ಆಗುತ್ತೆ? Banking sector has become a very crucial part of human life now. ಪ್ರತಿಯೊಂದು ಬ್ಯಾಂಕ್ ರಿಲೇಟೆಡೇ ಇದೆ. ಪ್ರತಿಯೊಬ್ಬರಿಗೂ ಒಂದು ಅಕೌಂಟ್ ಇದೆ. ಆ ಅಕೌಂಟ್ನ ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡೋದಕ್ಕೆ ಇಂಡಿವಿಜುವಲ್ಗೆ ಆಗದೆ ಹೋಗ್ಬೋದು. ನಾನು ಮಾಡಬಲ್ಲೆ ಸೆಕ್ಯೂರ್, ಆದರೆ ಇವಾಗ ಒಂದು ಹಳ್ಳಿ ಊರಲ್ಲಿ ಅಜ್ಜಿ ತಾತ ಕುಂತಿರ್ತಾರೆ, ಅವ್ರಿಗೂ ಒಂದು ಪೆನ್ಷನ್ದು ಅಕೌಂಟ್ ಅಂತ ಇರುತ್ತೆ. ಅದನ್ನು ಸೆಕ್ಯೂರ್ ಮಾಡಬೇಕಲ್ಲ. ಸೊ ಅವರು ಅದನ್ನು ಅದನ್ನು ಓದ್ಬಿಟ್ಟು ಇವಾಗ ಅವ್ರ ಅಕೌಂಟ್ನ ಅವ್ರು ಸೆಕ್ಯೂರ್ ಮಾಡ್ಕೊಳಕ್ಕಾಗಲ್ಲ. ದಿಸ್ ಶುಡ್ ಹ್ಯಾಪನ್ ಫ್ರಮ್ ದ ಬ್ಯಾಂಕ್. ಸೊ ಆ ಬ್ಯಾಂಕ್ ಏನು ಮಾಡಬೇಕು, ಸೆಕ್ಯೂರಿಟಿ ಪ್ರಾಕ್ಟೀಸಸ್ ಇನ್ಕ್ರೀಸ್ ಮಾಡಬೇಕು. ಸೆಕ್ಯೂರಿಟಿ ಪ್ರಾಕ್ಟೀಸಸ್ ಜೊತೆಗೆ ಡೊಮೇನ್ ನಾಲೆಜಸ್ನ ಬಿಲ್ಡ್ ಮಾಡ್ಕೋಬೇಕು ಬ್ಯಾಂಕ್ ಎಂಪ್ಲಾಯೀಸ್. ಅವರು ಬಿಲ್ಡ್ ಮಾಡ್ಕೊಂಡಂಗೆಲ್ಲ ಈ ಸ್ಕ್ಯಾಮ್ಸ್ ಇರ್ಬೋದು, ಬೇರೆ ಯಾವುದೇ ಸೆಕ್ಯೂರಿಟಿ ಇಶ್ಯೂಸ್ ಇರ್ಬೋದು, ತಡೆಯಬೋದು. ಸೊ ಬ್ಯಾಂಕ್ ಎಂಪ್ಲಾಯೀಸ್ ಆರ್ ದ ಒನ್ ಅದರ್ ಡೊಮೇನ್ ಪೀಪಲ್ ಹೂ ಶುಡ್ ಆ್ಯಕ್ಚುಲಿ ಲುಕ್ ಇನ್ ಟು ದಿಸ್. ತುಂಬ ಹೆಲ್ಪ್ ಆಗುತ್ತೆ, ಅವರಿಗೆ ಹೆಲ್ಪ್ ಆಗುತ್ತೆ, ಅವ್ರ ಕೆರಿಯರ್ ಗ್ರೋತಿಗೆ, ಅವರಿಂದ ಈ ಇಡೀ ಸಂಸ್ಥೆ, ಈ ಒಂದು ಸೆಕ್ಟಾರ್ಗೆ ಹೆಲ್ಪ್ ಆಗುತ್ತೆ. ಈ ಸೆಕ್ಟಾರ್ನ ನಂಬ್ಕೊಂಡು ಇದ್ದಂಥ ಜನರು ನಮ್ಮಂಥವರು, ಅವ್ರ ಬ್ಯಾಂಕ್ ಅಕೌಂಟ್ಸು ಸೆಕ್ಯೂರ್ಡ್ ಆಗಿರುತ್ತೆ. ಈಗಂತೂ ಎಷ್ಟೊಂದು, ಈಗ ನೋಡಿ ಡಿಜಿಟಲ್ ಅರೆಸ್ಟ್ ಅಂತ ತುಂಬ ಜನ ಅದಕ್ಕೆ ಬಲಿ ಬೀಳ್ತಾ ಇದ್ದಾರೆ. ಆ ಥರ ಏನೂ ಇಲ್ಲವೇ ಇಲ್ಲ, ಡಿಜಿಟಲ್ ಅರೆಸ್ಟ್ ಅಂತ ಇಲ್ಲವೇ ಇಲ್ಲ ಲೈಫಲ್ಲಿ. ಅದನ್ನು ಖದೀಮ್ರು ಹುಟ್ಟು ಹಾಕಿರೋ ಒಂದು ಸಿಸ್ಟಮ್. ಅದು ಬಿಟ್ಟರೆ ಯಾರು ಪೊಲೀಸ್ ಆಗಲಿ ಅಥವಾ ಯಾವುದೇ ED ಆಗಲಿ, ಬೇರೆ ಯಾವುದೇ ಒಂದು ವಿಜಿಲೆಂಟ್ ಸಂಸ್ಥೆಗಳಾಗಲಿ ಡಿಜಿಟಲ್ ಅರೆಸ್ಟ್ ಮಾಡಲ್ಲ. ಅರೆಸ್ಟ್ ಮಾಡ್ತಾರೆ ಅಷ್ಟೇ. ಡಿಜಿಟಲ್ ಅರೆಸ್ಟ್ ಅಂತ ಮಾಡಿ ಲಕ್ಷಾಂತರ ಕೋಟ್ಯಂತರ ದುಡ್ಡುಗಳನ್ನ ಜನರಿಂದ ಲೂಟಿ ಮಾಡ್ತಾ ಇದ್ದಾರೆ. ಸೊ ಅಂದರೆ ನಮ್ಮಲ್ಲಿ ಬೇಸಿಕ್ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಸೊ ನಾವು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸುಮಾರು ಈ ಥರ ವಿಡಿಯೋಗಳನ್ನ ಮಾಡಿದ್ದೀವಿ, ಜಸ್ಟ್ ಟು ಕ್ರಿಯೇಟ್ ದ ಅವೇರ್ನೆಸ್, ಈ ಥರ ಒಂದು ಬಲಿ ಬೀಳಬಾರ್ದು ಅಂಥೇಳಿ. ಬಟ್ ಇನ್ನೂ ತುಂಬ ಜನರಿಗೆ ಅದ್ರ ಬಗ್ಗೆ, ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್ಗೆ ಈ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಇನ್ನೂ ಸಮಸ್ಯೆ ಆಗುತ್ತೆ. ಗೊತ್ತಿರಬೇಕು, ಸ್ವಲ್ಪ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿರಬೇಕು, ಒಂದು ನಾಲೆಜ್ ಇರಬೇಕು. ಆ ನಾಲೆಜ್ ಅನ್ನೋದು ಇಂಥ ಒಂದು ಸರ್ಟಿಫಿಕೇಷನ್ಸ್, ನಾಟ್ ಜಸ್ಟ್ BIT 108 ಸರ್ಟಿಫಿಕೇಷನ್, ಅವರ ಒಂದು ಎಜುಕೇಷನಲ್ಲೂ ಗೌರ್ಮೆಂಟ್ ಹ್ಯಾಸ್ ಟು ಇನ್ಕ್ಲೂಡ್. ಇಟ್ ಕುಡ್ ಬಿ BCom, BA, BSc, ಬೇರೆ ಯಾವುದೇ ಒಂದು. ಸೊ ಮುಂದೆ ನೀವು ಬೇರೆ ಬೇರೆ ಕಾಲೇಜ್ಗಳು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ BE ಓದ್ತಾ ಇರೋ ಅಥವಾ BCom ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಈ ಕೋರ್ಸನ್ನು ಅವ್ರಿಗೆ, ಅಂದರೆ ಅವ್ರ ಕೋರ್ಸ್ ಜೊತೆಗೆ ಈ ಕೋರ್ಸನ್ನು ಕಲಿಯೋ ಥರ ಆ ಥರದ್ದು ಏನಾದರೂ ಪ್ಲ್ಯಾನ್ ಇದೆಯಾ? ವಿ ಹ್ಯಾವ್ ಬಿಸ್ನೆಸ್ ಪ್ಲ್ಯಾನ್ಸ್ ಟು ಕೊಲಾಬ್ರೇಟ್ ವಿತ್ ಯೂನಿವರ್ಸಿಟೀಸ್. ಇಟ್ಸ್ ನಾಟ್ ಜಸ್ಟ್ ಇನ್ ಇಂಡಿಯಾ. ನಾವು ಪ್ರಪಂಚಾದ್ಯಂತ ಯೂನಿವರ್ಸಿಟೀಸ್ ಜೊತೆಗೆ ಕೊಲಾಬ್ರೇಟ್ ಆಗಬೇಕು ಅಂತಿದ್ದೀವಿ, ಟು ಗಿವ್ ದ ಬೇಸಿಕ್ ನಾಲೆಜ್. ಲೇಟರ್ ಆನ್ ಇಟ್ ಡಿಪೆಂಡ್ಸ್ ಆನ್ ಹೌ ಇಂಟ್ರೆಸ್ಟೆಡ್ ದೇ ಆರ್ ಫಾರ್ ದ ಅಡ್ವಾನ್ಸ್ಡ್ ನಾಲೆಜ್. ಸೊ ಇದರಲ್ಲೇ, ಈ ಒಂದು ಪ್ರಾಸೆಸ್ಸಲ್ಲೇ ನಾವು ಕೆಲವು ಯೂನಿವರ್ಸಿಟೀಸ್ನ ಕಾಂಟ್ಯಾಕ್ಟು ಮಾಡ್ತೀವಿ. ಆ್ಯಂಡ್ ವಿ ಆರ್ ರೆಡಿ ಟು ಕೊಲಾಬ್ರೇಟ್ ವಿತ್ ಯೂನಿವರ್ಸಿಟೀಸ್ ವಿಚ್ ಗಿವ್ಸ್ ಮೋರ್ ನಾಲೆಜ್ ಟು ದೇರ್ ಸ್ಟೂಡೆಂಟ್ಸ್. ವಿ ಆರ್ ರೆಡಿ ಟು ಕೊಲಾಬ್ರೇಟ್ ವಿತ್ ಎಂಪ್ಲಾಯರ್ಸ್ ವಿಚ್ ಆ್ಯಕ್ಚುಲಿ ರೆಡ್ಯೂಸಸ್ ಎ ಲಾಟ್ ಆಫ್ ಟ್ರೈನಿಂಗ್ ಪ್ರಾಸೆಸ್. ಮತ್ತೆ ಬಂದಂಥವ್ರನ್ನ ಮತ್ತೆ ಟ್ರೈನಿಂಗ್, ಯಾವುದೇ ಒಂದು ಡೊಮೇನ್ ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು, ಆ ಬಂದಂಥವರಿಗೆ ಮತ್ತೆ ಇವರು ಟ್ರೈನಿಂಗ್ ಕೊಡಲೇಬೇಕು. ಯಾವುದೇ ಸಂಸ್ಥೆ ಇರಲಿ, ಚಿಕ್ಕ ಸಂಸ್ಥೆ ಇರಲಿ, ದೊಡ್ಡ ಸಂಸ್ಥೆ ಇರಲಿ, ಅದನ್ನು ಅವರು ಟ್ರೈನ್ ಮಾಡಲೇಬೇಕು. ಟ್ರೈನಿಂಗ್ಗೆ ಅಂತಲೇ ತುಂಬ ಕಾಸ್ಟ್ ಇದೆ, ಪ್ಲಸ್ ಅದಕ್ಕೆ ತುಂಬ ಇವರು ಖರ್ಚು ಮಾಡ್ತಾ ಇದ್ದಾರೆ. ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ವಿ ಆರ್ ರೆಡಿ ಟು ಕೊಲಾಬ್ರೇಟ್ ವಿತ್ IT ಆರ್ಗನೈಸೇಷನ್ಸ್ ಅಕ್ರಾಸ್ ದ ವರ್ಲ್ಡ್.
ಸೊ ದಟ್ ಈಸ್ ಒನ್ ಬಿಸ್ನೆಸ್ ಪ್ಲ್ಯಾನ್. ಎಸ್. ಸೊ ಬೇಸಿಕಲಿ ಒಂದು ಅಫೋರ್ಡೆಬಲ್ ರೀತಿಯಲ್ಲಿ, ಅಂದರೆ ಒಂದು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೋ ಅಥವಾ ಈಗ ತಾನೇ ಕೆಲಸ ಮಾಡ್ತಿರುವಂಥ ಈಗ ತಾನೇ ಕೆಲಸ ಹುಡುಕ್ತಿರುವಂಥ ಅಭ್ಯರ್ಥಿಗಳಿರ್ಬೋದು, ಅಥವಾ ಕೆಲಸ ಶುರು ಮಾಡಿ ಅಪ್ಸ್ಕಿಲ್ ಮಾಡ್ಕೊಳ್ಳೋಂಥ ಇರ್ಬೋದು, ಎಲ್ರಿಗೂ ಕೂಡ ಯೂಸ್ ಆಗೋ ಥರ ಒಂದು ಪ್ಲ್ಯಾನನ್ನು ಸುಜನ್ ಬಾಬು ಮಾಡಿದ್ದಾರೆ. ಮತ್ತು ಅವರ ಕೋರ್ಸ್ ಫೀಸ್ ತುಂಬ ಕಡಿಮೆ ಇದೆ. ನೀವು ಬೇರೆ ಎಲ್ಲದು ಕಂಪೇರ್ ಮಾಡಿದರೆ ಕೇವಲ 10,000ದಲ್ಲಿ ಅವರು BITನೂ ಕೊಡ್ತಾರೆ, ಮತ್ತು ಮೊದಲ 15,000 ವಿದ್ಯಾರ್ಥಿಗಳಿಗೆ AIT ಕೂಡ ಕೋರ್ಸ್ ಕೂಡ ಕೊಡ್ತಾ ಇದ್ದಾರೆ. ಪ್ರಾಯಶಃ ನೀವು ಕಂಪೇರ್ ಮಾಡಿದರೆ ಇದು ಭಾಳ ಕಡಿಮೆ ದುಡ್ಡಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರ ತಲೆಯಲ್ಲಿ ಇರುವಂಥದ್ದು ಏನಂದರೆ, ಒಂದು ವಿದ್ಯಾರ್ಥಿಗಳಿಗೆ ಎಂಪ್ಲಾಯೀಸ್ಗಳಿಗೆ ಹೆಲ್ಪ್ ಆಗಬೇಕು ಅನ್ನೋದು ಒಂದಾದರೆ, ಒಂದು ವಾಪಸ್ ಕೊಡಬೇಕು ಒಂದು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಜೊತೆಗೆ ಯೂನಿವರ್ಸಿಟಿಗಳು ಮತ್ತು ಬೇರೆ ಸಂಸ್ಥೆಗಳು ಕೊಲಾಬ್ರೇಟ್ ಆದರೆ ಈ ಸಂಸ್ಥೆನೂ ಬೆಳೆಯುತ್ತೆ, ಮತ್ತು ಈ ಸಂಸ್ಥೆಯ ಮೂಲಕ ತುಂಬ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಹೊಸದಾಗಿ ಮತ್ತು ಆಲ್ರೆಡಿ ಉದ್ಯೋಗದಲ್ಲಿರುವಂಥವ್ರು ಅಪ್ಸ್ಕಿಲ್ ಮಾಡಿಕೊಂಡು ಅವರು ತಮ್ಮ ಕೆಲಸದಲ್ಲಿ ಇನ್ನೂ ಮುಂದೆ ಹೋಗ್ಬೋದು. ಸೊ ಸುಜನ್, ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಟ್ ವಾಸ್ ವಂಡರ್ಫುಲ್ ಕಾನ್ವರ್ಸೇಷನ್. ತುಂಬ ಚೆನ್ನಾಗಿ ವಿಚಾರಗಳನ್ನ ಹೇಳಿದ್ರಿ ಮತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬೇಸಿಕಲಿ. ಥ್ಯಾಂಕ್ ಯು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತು ನಿಮ್ಮ ಮೂಲಕ ಸುಮಾರು ಜನ ವಿದ್ಯಾರ್ಥಿಗಳು ಕೋರ್ಸ್ ತಗೊಳ್ಳಿ, ಮತ್ತು ಕೋರ್ಸ್ ತಗೊಂಡವರು ಅವ್ರಿಗೆ ಅದು ಯೂಸ್ಫುಲ್ ಆಗಿರುತ್ತೆ, ಮತ್ತು ಅವ್ರಿಗೆ ಜಾಬ್ ಸಿಗುತ್ತೆ. ಜಾಬ್ ಸಿಕ್ಕವ್ರಿಗೆ ಇನ್ನೂ ಹೈರಾರ್ಕಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಆಶಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಒಂದು ಸುಭಾ ಸಿಸ್ಟಮ್ಯಾಟಿಕ್ ಟೆಕ್ನಾಲಜೀಸ್ ಈ ಒಂದು ಇನ್ಸ್ಟಿಟ್ಯೂಷನ್ನ ಸಂಪರ್ಕಿಸಬೇಕು ಅಂದರೆ ಅದರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅದರ ಇಮೇಲ್ ID, ಸಂಸ್ಥೆ ವೆಬ್ಸೈಟ್ ಅಡ್ರೆಸ್ಸು ಎಲ್ಲವನ್ನೂ ಕೂಡ ನಾವು ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀವಿ. ಆಸಕ್ತರು ದಯವಿಟ್ಟು ಹೋಗಿ ಅದನ್ನು ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ ಮತ್ತು ಆಸಕ್ತರು ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸೋದನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.